ನಮಸ್ಕಾರ ಸ್ನೇಹಿತರೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಹಾಕೋದಷ್ಟೇ ನಮ್ಮ ಕೆಲಸ ಅಲ್ಲ. ನಮ್ಮ ಚಾನಲ್ ಬೆಳಿಬೇಕಾದ್ರೆ, ನಮ್ಮ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ಬರಬೇಕಾದ್ರೆ ಮೇನ್ ನಾವು ಹಾಕಿರೋ ವಿಡಿಯೋ ಮೇಲೆ ಥಂಬ್ನೇಲ್ ಇದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಇದನ್ನು ಯಾರು ಅರ್ಥ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡ್ತೀರಾ, ಖಂಡಿತ ನೀವೇನಾದರೂ ಯೂಟ್ಯೂಬಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಏನಾದರೂ ಸಾಧನೆ ಮಾಡಬೇಕು ಯೂಟ್ಯೂಬಲ್ಲಿ ಅಂದರೆ ಬರೀ ವಿಡಿಯೋ ಹಾಕೋದಲ್ಲ, ಥಂಬ್ನೇಲ್ ಕೂಡ ನಿಮ್ಮ ಚಾನಲ್ಗೆ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಬಂದಿದೆ ಸ್ನೇಹಿತರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಅವರು ಮಾನಿಟೈಸೇಷನ್ ಮಾಡಿಕೊಡಿ ಅಂತ ಹೇಳಿ ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದಾರೆ. ಚಾನಲ್ ಚೆಕ್ ಮಾಡಿದರೆ ಥಂಬ್ನೇಲ್ ಸರಿ ಹಾಕಿಲ್ಲ. ನಾನು ಅದಕ್ಕೆ ಹೇಳೋದು, ಯೂಟ್ಯೂಬ್ ಮೇಲೆ ಸಕ್ಸಸ್ ಕಾಣಬೇಕು ಅಂದರೆ ಹೇಗೆ ವಿಡಿಯೋ ಹಾಕ್ತೀರಾ ಅದಕ್ಕಿಂತ ಬೆಟರ್ ಥಂಬ್ನೇಲ್ ಬೇಕು. ಮೇನ್ ಕ್ಲಿಕ್ ಮಾಡಲಿಕ್ಕೆ ಕಾಣುವಂಥ, ಕಣ್ಣಿಗೆ ಕಾಣುವಂಥ ಥಂಬ್ನೇಲ್ ಮೇನ್ ಆಗಿರಬೇಕು. ಅದನ್ನು ನೀವು ಸರಿಯಾಗಿ ಮಾಡಿದ್ರೇ ನಿಮ್ಮ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ತರಲಿಕ್ಕೆ ಸಾಧ್ಯ ಆಗುತ್ತೆ ಸರ್. 5, 10, 20, 30 ವ್ಯೂಸ್ ಬಂದು ನಿಂತು ಹೋಗುತ್ತೆ. ಬಿಕಾಸ್ ಕ್ಲಿಕ್ ಮಾಡೋದಿಲ್ಲ ಜನ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಈಗ 10 ಜನರಿಗೆ ವಿಡಿಯೋ ತೋರಿಸಿದ್ದಾರೆ, 10 ಜನರಲ್ಲಿ ಯಾರೋ 10 ಜನ ನೋಡಿದರೆ, ಕ್ಲಿಕ್ ಮಾಡಿದರೆ ಇನ್ನು 100 ಜನಕ್ಕೆ ಅದು ಹೋಗುತ್ತೆ. 10 ಜನಕ್ಕೆ ಯೂಟ್ಯೂಬ್ ನಿಮ್ಮ ವಿಡಿಯೋ ಸಜೆಸ್ಟ್ ಮಾಡಿದೆ, ಆ ಥಂಬ್ನೇಲ್ ಸರಿ ಇಲ್ಲ, ಅದನ್ನು ಕ್ಲಿಕ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಆ ವಿಡಿಯೋ ರನ್ ಆಗೋದೇ ಇಲ್ಲ. ಸೊ ಹಾಗಾಗಿ ಮೇನ್ ಥಂಬ್ನೇಲ್, ಈಗ ಯೂಟ್ಯೂಬ್ ಸಜೆಸ್ಟ್ ಮಾಡಿದ ಮೇಲೆ 10 ಜನಕ್ಕೆ ಸಜೆಸ್ಟ್ ಮಾಡಿದೆ ಅಂದರೆ ಥಂಬ್ನೇಲ್ ಚೆನ್ನಾಗಿತ್ತು ಅಂದರೆ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಾರೆ. ಆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಚೆನ್ನಾಗಿರುತ್ತೆ, ವಿಡಿಯೋ ಕಂಪ್ಲೀಟಾಗಿ ನೋಡ್ತಾರೆ. ಆ 10 ಜನ ನೋಡಿದ್ದಕ್ಕೆ 100 ಜನಕ್ಕೆ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ 10, 20 ವ್ಯೂಸ್ ಮೇಲೆ ಬಂದು ನಿಂತು ಬಿಡುತ್ತೆ ವಿಡಿಯೋ. ಸೊ ಹಾಗಾಗಿ ಇದನ್ನು ನೀವು ಸರಿಯಾಗಿ ಮಾಡಿಕೊಂಡು ಕೆಲಸ ಮಾಡಿ. ನನ್ನ ಚಾನಲ್ ಮೇಲೆ ನನ್ನ ಹತ್ರ ಒಂದು ಚಾನಲ್ ಬಂದಿದೆ, ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಚಾನಲ್ ಕೊಟ್ಟಿದ್ದಾರೆ. ಇದು ಇಲ್ಲಿ ನೋಡ್ಬೋದು, ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಚಾನಲ್ ಕೊಟ್ಟಿದ್ದಾರೆ ನನ್ನ ಹತ್ರ. ಸಬ್ಸ್ಕ್ರೈಬರ್ಸ್ ಒಬ್ಬರು ಚಾನಲ್ ಕೊಟ್ಟಿದ್ರು, ಯಾಕೆಂದರೆ ಮಾನಿಟೈಸೇಷನ್ ಸಲುವಾಗಿ ನನ್ನ ಹತ್ರ ಕೊಟ್ಟಿದ್ರು. ಬಟ್ ನಾನು ಚಾನಲ್ ಚೆಕ್ ಮಾಡಿದರೆ ಈ ಚಾನಲ್ ಮೇಲೆ ಸ್ನೇಹಿತರೆ ಥಂಬ್ನೇಲ್ ಸರಿ ಇಲ್ಲ. ಸೊ ಥಂಬ್ನೇಲ್ ಸರಿ ಇಲ್ಲ ಅಂದರೆ ಕ್ಲಿಕ್ ಆಗೋದೇ ಇಲ್ಲ. ಅದಕ್ಕಾಗಿ ನಾನೇನು ಮಾಡಿದೆ, ಒಂದು ಸ್ವಲ್ಪ ಥಂಬ್ನೇಲ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನೋದು. ನಾನು ಅದನ್ನು ಅಡ್ಜಸ್ಟ್ ಮಾಡಿ ಸರಿ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲೆಲ್ಲ ಈ ಥಂಬ್ನೇಲ್ಸ್ ನಾನು ರೆಡಿ ಮಾಡಿದ್ದೀನಿ. ಅದು ಹೇಗೆ ಮಾಡಿದೆ, ಏನು ಮಾಡಿದೆ ಅದೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ಹಳೆ ಥಂಬ್ನೇಲ್ ಇದು ಇವ್ರದ್ದು. ಈಗ ನಾನು ಹೊಸ ಥಂಬ್ನೇಲ್ ಹಾಕಿದ್ದೀನಿ. ಇದೆಲ್ಲ ನಾನು ಹೊಸ ಥಂಬ್ನೇಲ್ ಹಾಕಿರೋದು. ಇದೆಲ್ಲ ಅವ್ರ ಹಳೆ ಥಂಬ್ನೇಲ್ ಇದೆ. ಸೊ ಥಂಬ್ನೇಲ್ ಇದು ಹೊಸ ಥಂಬ್ನೇಲ್ ಸರಿ ಇಲ್ಲ ಅಂದರೆ ಕ್ಲಿಕ್ ಮಾಡೋದೇ ಇಲ್ಲ. ಸೊ ಹಂಗಾಗಿ ಸ್ಟಾರ್ಟ್ನಿಂದ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇಮಿಡಿಯೇಟ್ ನಾನು ಚೇಂಜ್ ಮಾಡಿದ ಕೂಡಲೇ ಇದು ಸಬ್ಸ್ಕ್ರೈಬರ್ಸು ವ್ಯೂಸ್ ಅದೆಲ್ಲ ಬಂದ್ಬಿಡೋದಲ್ಲ. ನೀವು ಸ್ಟಾರ್ಟೇ ಹಂಗೆ ಮಾಡಿರಬೇಕು. ಸ್ಟಾರ್ಟ್ ಮಾಡುವಾಗ ನಿಮ್ಮ ಚಾನಲ್ ಮೇಲೆ ಸರಿಯಾಗಿ ಥಂಬ್ನೇಲ್ ಮಾಡಿ ರೆಡಿ ಮಾಡಿ ನಿಮ್ಮ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು. ಆವಾಗ ರಿಸಲ್ಟ್ ಸಿಗುತ್ತೆ. ಇಮಿಡಿಯೇಟಾಗಿ ಎಲ್ಲ ಥಂಬ್ನೇಲ್ ಚೇಂಜ್ ಮಾಡಿದರೆ ಸಿಗೋದಿಲ್ಲ. ಈಗ ನಾನು ಚೇಂಜ್ ಮಾಡಿದ್ದೀನಿ, ಯಾಕೆ ವ್ಯೂಸ್ ಬಂದಿಲ್ಲ ಅಂತ ಕೇಳಬೇಡಿ. ಏಕೆಂದರೆ ನಿನ್ನೆ ಕೊಟ್ಟಿದ್ದಾರೆ, ಇವತ್ತು ಹಾಕಿದ್ದೀನಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಎಲ್ಲ ಏನು ಇದು ಚಾನಲ್ ಇದೆ, ಕಂಪ್ಲೀಟ್ ಚಾನಲ್ ಮೇಲೆ ನಾನು ಥಂಬ್ನೇಲ್ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಥಂಬ್ನೇಲ್ ಮಾಡಬೇಕು. ಥಂಬ್ನೇಲ್ ಮಾಡಿದರೆ ಖಂಡಿತ ಚಾನಲ್ಗೊಂದು ಒಳ್ಳೆ ವ್ಯೂಸ್ ಬರುತ್ತೆ. ಚಾನಲಲ್ಲಿ ವ್ಲಾಗ್ ಹಾಕಿದ್ದೀರಾ ಅಂದರೆ ಜನ ನೋಡ್ತಾನೆ. ಬಟ್ ರೀಚೇ ಆಗ್ತಿಲ್ಲ ಅಂದರೆ, ಈಗ 10 ಜನರ ಮುಂದೆ, ಈಗ ನೋಡಿ 61 ಜನರ ಮುಂದೆ ಇದು ಸಜೆಸ್ಟ್ ಆಗಿದೆ ವಿಡಿಯೋ, ಬಟ್ ಅದಕ್ಕಿಂತ ಜಾಸ್ತಿ ಹೋಗ್ತಾ ಇಲ್ಲ. ಬಿಕಾಸ್ ಇದು ಥಂಬ್ನೇಲ್ ಸರಿ ಇಲ್ಲ, ಅದಕ್ಕೆ ಕ್ಲಿಕ್ ಮಾಡೇ ಇಲ್ಲ ಅದನ್ನು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಮುಂದೆ ಕಣ್ಣಿನ ಮುಂದೆ ಬಂದಾಗ ಈ ವಿಡಿಯೋದಲ್ಲಿ ಏನಿದೆ ಅದು ಕಾಣೋದಿಲ್ಲ. ಮೊದಲು ಕಾಣೋದು ಈ ಥಂಬ್ನೇಲು. ಆ ಥಂಬ್ನೇಲ್ ಸರಿ ಇಲ್ಲ ಅಂದರೆ ಕ್ಲಿಕ್ ಮಾಡೋದಿಲ್ಲ. ಕ್ಲಿಕ್ ಆಗಲಿಲ್ಲ ಅಂದರೆ ವಿಡಿಯೋ ನೋಡೋದಿಲ್ಲ. ವಿಡಿಯೋ ನೋಡಲಿಲ್ಲ ಅಂದರೆ ಮುಂದೆ ವ್ಯೂಸ್ ಬರೋದಿಲ್ಲ, ಸಜೆಸ್ಟು ಆಗೋದಿಲ್ಲ. ಸೊ ಒಂದಕ್ಕೊಂದು ಲಿಂಕ್ ಇರುತ್ತೆ, ನಾವು ಅದನ್ನು ಸರಿಯಾಗಿ ಮಾಡಬೇಕು. ಸೊ ನಾನು ಥಂಬ್ನೇಲ್ ಹೇಗೆ ಮಾಡಿದೆ ಅನ್ನೋದು ಈಗ ನೋಡಿ, ಇಷ್ಟೆಲ್ಲ ಥಂಬ್ನೇಲ್ ಹಾಕಿದ್ದೀನಿ. ಸಿಂಪಲ್, ನಾವು ಜಾಸ್ತಿ ಏನೂ ಮಾಡೋದು ಬೇಕಾಗಿಲ್ಲ, ಸಿಂಪಲ್ ಇರುತ್ತೆ. ಇಲ್ಲಿ ನೋಡಿ, ಈ ಥಂಬ್ನೇಲ್ ಇಲ್ಲಿ ಈ ಫೋಟೋ ಇತ್ತು. ಈ ಫೋಟೋಗೆ ನಾನು ಇಲ್ಲಿ ಒಂದು ಪ್ರಾಂಪ್ಟ್ ಕೊಟ್ಟು, ಪ್ರಾಂಪ್ಟ್ ಅಂದರೆ ಏನು ಜಾಸ್ತಿ ನಾನು ಇಲ್ಲಿ ಬರದೇ ಇಲ್ಲ. ಮಳೆಯಲ್ಲಿ ಮಕ್ಕಳು ಫುಲ್ ಎಂಜಾಯ್, ಅವ್ರ ಟೈಟಲ್ ಇದೆ, ಚಾನಲ್ ಟೈಟಲ್ ಇದೆ, ವಿಡಿಯೋ ಟೈಟಲ್ ಇದೆ. ನಾನೇನು ಮಾಡಿದ್ದೀನಿ, ಡಬಲ್ ಕೋಟ್ ಹಾಕ್ಕೊಟ್ಟು 2 ಬ್ರ್ಯಾಕೆಟ್ಸ್ ಕೊಟ್ಟು ಡಬಲ್ ಕಾಮ ಇರುತ್ತಲ್ಲ ಆ ರೀತಿ ಕೊಟ್ಟು ನಾನೇನು ಮಾಡಿದ್ದೀನಿ, ಮಳೆಯಲ್ಲಿ ಮಕ್ಕಳು ಫುಲ್ ಎಂಜಾಯ್ ಅಂತ ಬರೆದಿದ್ದೀನಿ 2 ಇದರ ಮೇಲೆ, ಕೋಟ್ಸ್ ಮೇಲೆ. ಸೊ ಬರೆದು ಅಲ್ಲಿ ಮುಂದೆ ಏನು ಬರೆದಿದ್ದೀನಿ ಅಂದರೆ ಇಂಗ್ಲೀಷಲ್ಲಿದೆ, ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಇಂಪ್ರೂವ್ ದ ಫೋಟೋ ಕ್ವಾಲಿಟಿ ಆ್ಯಂಡ್ ಆ್ಯಡ್ ಕನ್ನಡ ಟೆಕ್ಸ್ಟ್ ಇನ್ ಥಂಬ್ನೇಲ್ ಅಂತ ಇಷ್ಟು ಬರೆದುಬಿಟ್ಟಿದ್ದೀನಿ. ಇದು ಪ್ರಾಂಪ್ಟ್, ಜಸ್ಟ್ ಪ್ರಾಂಪ್ಟ್.
ನಮ್ಮ ವಿಡಿಯೋದ ಮೇಲೆ ಏನು ಬರಿಬೇಕಾಗಿದೆ, ಏನು ಟೈಟಲ್ ಬರಬೇಕಾಗಿದೆ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಮಳೆಯಲ್ಲಿ ಮಕ್ಕಳು ಫುಲ್ ಎಂಜಾಯ್, ಈ ಮಳೆಯಲ್ಲಿ ಮಕ್ಕಳು ಫುಲ್ ಎಂಜಾಯ್ ಅಂತ ಇದೆ. ಅದ್ರ ಮುಂದೆ ಏನು ಬರೆದಿದ್ದೀನಿ ಅಂದರೆ ಈ ಫೋಟೋ ಇದೆಯಲ್ಲ, ಇದಕ್ಕೆ ಕ್ವಾಲಿಟಿ ಚೆನ್ನಾಗಿ ಮಾಡಿ. ಇಲ್ಲಿ ನೋಡ್ಬೋದು ಫೋಟೋ ಎಷ್ಟು ಡಿಫ್ರೆನ್ಸ್ ಆಗಿ ಬಂದಿದೆ ಅನ್ನೋದು. ಇಂಪ್ರೂವ್ ದ ಫೋಟೋ ಕ್ವಾಲಿಟಿ ಆ್ಯಂಡ್ ಆ್ಯಡ್ ಕನ್ನಡ ಟೆಕ್ಸ್ಟ್ ಇನ್ ತಮ್ನೇಲ್ ಕ್ವಾಲಿಟಿ ಇಂಪ್ರೂವ್ ಮಾಡಿ, ಮತ್ತು ಅದರಲ್ಲಿ ಈ ಕನ್ನಡ ಪದಗಳನ್ನು ಸೇರಿಸಿ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಅದಕ್ಕೆ ಪದ ಸೇರಿಸಿ ಕ್ವಾಲಿಟಿ ಇಂಪ್ರೂವ್ ಮಾಡಿ ನನಗೆ ತಮ್ನೇಲ್ ರೆಡಿ ಮಾಡಿ ಕೊಟ್ಟಿದೆ. ಅದೇ ರೀತಿ ಇದೆ ನೋಡಿ, ಈ ಫೋಟೋ ಇದೆ, ಇದಕ್ಕೆ ನಾನು ರೆಡಿ ಮಾಡಿದ್ದೀನಿ. ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಅಂತ ಹಾಕಿದ್ದೀನಿ. ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಅದ್ರ ಜೊತೆ ಕನ್ನಡದಲ್ಲೂ ಬರೆದು ಕೊಟ್ಟಿದೆ ನನಗೆ. ಇಲ್ಲಿ ನೋಡ್ಬೋದು ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನೀವು ನೋಡ್ಬೋದು. ಕ್ವಾಲಿಟಿ ಇಲ್ಲಿ ನೋಡಿ, ಇದು ಕೂಡ ನಾನು ಈ ರೀತಿ ಮಾಡಿದ್ದೀನಿ. ಇದು ಕೂಡ ನೋಡಿ, ನೀವು ಇಲ್ಲಿ ನೋಡ್ಬೋದು ನನ್ನ ಪುಟ್ಟ ಸ್ವರ್ಗ. ಸೊ ಇಲ್ಲಿ ನಾನೇನು ಬರೆದಿದ್ದೀನಿ ಅಂದರೆ ನನ್ನ ಪುಟ್ಟ ಸ್ವರ್ಗ, ಇಂಪ್ರೂವ್ ದ ಫೋಟೋ ಕ್ವಾಲಿಟಿ ಆ್ಯಂಡ್ ಆ್ಯಡ್ ಕನ್ನಡ ಟೆಕ್ಸ್ಟ್ ಲೋವರ್ ಸೈಡ್. ನಾನು ಕೆಳಗಡೆ ಹಾಕಿ ಅಂತ ಕೊಟ್ಟಿದ್ದೆ, ಬಟ್ ಅದು ಹಾಕಲಿಲ್ಲ. ನೀವು ಈ ರೀತಿ ಒಂದು ಸ್ವಲ್ಪ ಬರೆದ್ಬಿಟ್ಟು ಏನು ನಿಮ್ಗೆ ಬೇಕಾಗಿದೆ ಆ ರೀತಿ ಹೇಳಿದರೆ ಸಾಕು, ಇಮೇಜ್ ರೆಡಿಯಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಈ ಫೋಟೋ ಹೆಂಗಿದೆ, ಈ ಫೋಟೋ ಹೆಂಗಿದೆ. ನಾನೇನು ಬರೆದಿದ್ದೀನಿ ಅಂದರೆ ಜಸ್ಟ್ ಇಂಪ್ರೂವ್ ದ ಫೋಟೋ ಕ್ವಾಲಿಟಿ ಆ್ಯಂಡ್ ಆ್ಯಡ್ ಕನ್ನಡ ಟೆಕ್ಸ್ಟ್ ಅಂತ ಅಷ್ಟೇ ಬರೆದಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಈ ಫೋಟೋ ಹೆಂಗಿದೆ, ಈ ಫೋಟೋ ಹೆಂಗಿದೆ, ಎಷ್ಟು ನೀಟಾಗಿ ಕ್ಲಿಯರಾಗಿ ಮಾಡಿ ಕೊಟ್ಟಿದೆ. ಇಲ್ಲಿ ನೋಡ್ಬೋದು, ನಾನು ದೊಡ್ಡದು ಮಾಡಿ ತೋರಿಸಿ ನಿಮಗೆ. ಇದು ಫೋಟೋ ನೋಡಿ, ಈ ರೀತಿ ನಾವು ತಮ್ನೇಲ್ ಮಾಡಬೇಕು. ಇಲ್ಲಿ ನೋಡಿ ಈ ತಮ್ನೇಲ್, ಈ ಫೋಟೋ ಹೆಂಗಿದೆ, ಈ ಫೋಟೋ ನೋಡಿ. ಈಗ ಅದನ್ನೇ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನಾನು ರೆಡಿ ಮಾಡಿಸಿದ್ದು ಇದರ ಕ್ವಾಲಿಟಿ ನೋಡಿ ಹೆಂಗಿದೆ. ಸೊ ಈ ರೀತಿ ಕ್ವಾಲಿಟಿ ಇಂಪ್ರೂವ್ ಆಗಿ ಬರುತ್ತೆ. ಕಲರು ಕ್ವಾಲಿಟಿ ಇಲ್ಲಿ ನೋಡಿ, ಈ ಫೋಟೋ ಆಮೇಲೆ ಈ ಫೋಟೋ ನೋಡಿ ಹೆಂಗಿದೆ. ನನಗೆ ಎಡಿಟಿಂಗ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ನಾವು ಚಾಟ್ GPT ಬಳಸ್ಕೊಂಡು ಈ ಕೆಲಸ ಮಾಡ್ಬೋದು ಸ್ನೇಹಿತರೆ. ಚಾಟ್ GPTಯಲ್ಲಿ ಇದು ನಾನು ಮಾಡಿರೋದು. ಜಸ್ಟ್ ಅಲ್ಲಿ ಚಾಟ್ GPT ನೀವು ಓಪನ್ ಮಾಡಿ. ಚಾಟ್ GPTಯಲ್ಲಿ ಏನು ಬರಿಬೇಕು ಅಂದರೆ ಡಬಲ್ ಕೋಟಲ್ಲಿ ನಿಮ್ಮ ಟಾಪಿಕ್ ಪ್ರಕಾರ ಏನಿದೆ ಅದನ್ನು ಬರಿಬೇಕು. ಇಲ್ಲಿ ನೋಡಿ 2 ವಾರಕ್ಕೊಮ್ಮೆ ಈ ಬ್ರೇಕ್ಫಾಸ್ಟ್ ಇಲ್ಲ ಅಂದರೆ ನಡೆಯೋದೇ ಇಲ್ಲ ಅಂತ ಇದೆ. ಇಲ್ಲಿ 2 ವಾರಕ್ಕೊಮ್ಮೆ ಇಲ್ಲಿ ನೋಡ್ಬೋದು, ಇದರಲ್ಲಿದೆ. ಸ್ವಲ್ಪ ಟೆಕ್ಸ್ಟ್ ಏನಾದರೂ ಆಯಿತು ಅಂದರೆ ಅದನ್ನು ನೀವು ಕನ್ನಡ ಪದ ಸರಿ ಇಲ್ಲ ಅಂತ ಹೇಳಿ ಬರೆದುಬಿಟ್ಟು ಅದು ಕೊಟ್ಟರೆ ಅದನ್ನು ಸರಿ ಮಾಡಿ ಕೊಡುತ್ತೆ. ಇಲ್ಲಿ ನೋಡ್ಬೋದು. ಸೊ ಕನ್ನಡ ಪದ ಸರಿ ಇಲ್ಲ ಅಂದರೆ ಆ ಪದ ಬಳಸಿ, ಆ ಪದ ಹಾಕಿ ಯಾವುದು ಪದ ರಾಂಗ್ ಬಂದಿದೆ ನೋಡಿ ಅದನ್ನು, ಈ ಪದ ಸರಿ ಇಲ್ಲ, ನಡೆಯೋದೇ ಅನ್ನೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅಂದರೆ ಡಬಲ್ ಕೋಟಲ್ಲಿ ನಡೆಯೋದೇ ಅನ್ನು ಹಾಕಿ ಈ ಪದ ಸರಿ ಮಾಡಿ ಅಂತ ಹೇಳಿ ನೀವು ಇನ್ನೊಮ್ಮೆ ಕಳಿಸಿ ಅದನ್ನು ರೆಡಿ ಮಾಡಿ ಕೊಡುತ್ತೆ. ಸೊ ಸ್ವಲ್ಪ ಈ ರೀತಿ ಟ್ರಿಕ್ ಬಳಸಬೇಕು ನೀವು. ಇನ್ನು ಈ ಫೋಟೋ ಒಂದು ಸ್ವಲ್ಪ ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಇದರಲ್ಲಿ ಚಾನಲ್ ಓಪನ್ ಮಾಡ್ತೀನಿ. ಈ ಚಾನಲ್ ಓಪನ್ ಮಾಡಿದ್ದೀನಿ, ಕಂಟೆಂಟ್ ಮೇಲೆ ಹೋಗ್ತೀನಿ. ನೀವು ಯಾವುದೇ ಫೋಟೋ ತೆಗೆದಿಲ್ಲ, ಏನೂ ಇಲ್ಲ, ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಈಗ ನೋಡಿ ಯಾವುದೋ ಒಂದು ವಿಡಿಯೋ ಹಾಕಿದ್ದಾರೆ. ಇಲ್ಲಿ ನೋಡಿ ಈ ವಿಡಿಯೋ ಇದೆ ಅಂತ ಅಂದ್ಕೊಳ್ಳಿ. ಇದ್ರ ಮೇಲೆ ತಮ್ನೇಲ್ ಇಲ್ಲ ಸರಿಯಾಗಿ, ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಇನ್ನೊಂದು ಬೇರೆದ್ದು ಯಾವುದಾದ್ರೂ ತೊಗೊಳ್ತೀನಿ. ಈಗ ಒಂದೇನೋ ಅವ್ರು ಹಾಕಿರುವಂಥದ್ದು ನಾವು ತೊಗೊಳ್ಳೋಣ. ಇಲ್ಲಿ ನೋಡಿ ಇದೊಂದು ತಮ್ನೇಲ್ ಮಾಡಿ ಹಾಕಿದ್ದಾರೆ. ಸೊ ಏನೋ ಒಂದು ತಮ್ನೇಲ್ ಮಾಡಿ ಹಾಕಿದ್ದಾರೆ. ನಾನೇನು ಮಾಡ್ತೀನಿ, ಇದನ್ನು ಇಲ್ಲಿ ತಮ್ನೇಲ್ ಸೆಕ್ಷನ್ನಲ್ಲಿ ಹೋಗ್ತೀನಿ. ವಿಡಿಯೋ ಡೀಟೇಲ್ಸಲ್ಲಿ ಹೋದರೆ ಕೆಳಗಡೆ ನೀವು ಕ್ರೋಮ್ ಬ್ರೌಸರಲ್ಲಿ ಇದನ್ನು ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರಲ್ಲಿ ತಮ್ನೇಲ್ ಇರುತ್ತೆ. ತಮ್ನೇಲಲ್ಲಿ ಹೋಗಿ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಫ್ರಾಮ್ ವಿಡಿಯೋ ಅಂತ ಇದೆ. ಸೆಲೆಕ್ಟ್ ಫ್ರಾಮ್ ವಿಡಿಯೋ ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಏನಾದರೂ ಚೆನ್ನಾಗಿ ನಿಮಗೊಂದು ಫೋಟೋ ಕಾಣ್ತು ಅದನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ಅಷ್ಟು ಚೆನ್ನಾಗಿರೋ ಫೋಟೋ ಇಲ್ಲ, ನಾನು ಬೇರೆದೊಂದು ಯಾವುದಾದ್ರೂ ನೋಡ್ತೀನಿ. ಇಲ್ಲಿ ಇವ್ರು ತಮ್ನೇಲ್ ಹಾಕಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಯಾವುದು ಸೆಲೆಕ್ಟ್ ಫ್ರಾಮ್, ಇಲ್ಲಿ ಈ ರೀತಿ ಯಾವುದೋ ಒಂದಿದೆ, ಇದನ್ನು ನಾನೇನು ಮಾಡ್ತೀನಿ, ಡನ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಡನ್ ಮಾಡ್ತೀನಿ. ಈಗ ಇದು ಇದೆ, ಬಟ್ ಇದು ಚೇಂಜ್ ಆಗಿ ಬರುತ್ತೆ. ಇಲ್ಲಿ ನಾನು ಚೇಂಜ್ ಮಾಡ್ತೀನಿ ಈ ರೀತಿ. ಈಗ ಈ ಫೋಟೋ ಮೇಲೆ ನಾವು ಒಂದು ಚೆನ್ನಾಗಿ ಏನಾದರೂ ಟೆಕ್ಸ್ಟ್ ಬರಿಬೇಕಾಗಿದೆ ಅಂದರೆ ಏನು ಮಾಡಬೇಕು ಅಂದರೆ ಈ ವಿಡಿಯೋದ ಇದು ಏನಿದೆ URL ನಾವು ಶೇರ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ಕಾಪಿ ಮಾಡಬೇಕು. URL ಕಾಪಿ ಮಾಡಬೇಕು. ಕಾಪಿ ಮಾಡ್ಕೊಂಡು ಬಂದು ಬೇಕು ಅಂದರೆ ಇಲ್ಲಿ ತಮ್ನೇಲ್ ಡೌನ್ಲೋಡರ್ ಅಂತ ಟೈಪ್ ಮಾಡಿ. ತಮ್ನೇಲ್ ಡೌನ್ಲೋಡರ್ ಹಾಕಿದ ಮೇಲೆ ಯೂಟ್ಯೂಬ್ ತಮ್ನೇಲ್ ಅಂತ ಮೇಲ್ಗಡೆ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಬಂದಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ದ ಯೂಟ್ಯೂಬ್ URL ಹಿಯರ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಆಮೇಲೆ ಗೆಟ್ ತಮ್ನೇಲ್ ಇಮೇಜ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ತಮ್ನೇಲ್ ಹಾಕಿರೋ ಡಿಫಾಲ್ಟ್ ತಮ್ನೇಲ್ ಏನಿದೆ ಅದು ಬರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಯಿತು. ನಾನೀಗ ಚಾಟ್ GPTಯಲ್ಲಿ ಬರ್ತೀನಿ. ಚಾಟ್ GPTಯಲ್ಲಿ ಈ ಬರೆದಿರೋ ಪ್ರಾಂಪ್ಟ್ ಏನಿದೆ ನಾನು ಕಾಪಿ ಮಾಡ್ತೀನಿ. ಏನು ಬರ್ತಿದ್ದಿದೆ ಅಂದರೆ ಇದರಲ್ಲಿ ಜಸ್ಟ್
ಹೇಳಿದ್ದೀನಿ ನಿಮಗೆ. ಅದಿಷ್ಟು ಬರೆದು ಟೈಟಲ್ ಏನಿದೆ, ಇವ್ರ ಟೈಟಲ್ ಏನು ಬರೆದಿದ್ದಾರೆ ನೋಡೋಣ. ಈ ಟೈಟಲ್ ಡೈಲಿ ವ್ಲಾಗ್ ಇದೆ, ಆ್ಯಕ್ಚುಲಿ ಬರೀಲಿಕ್ಕೆ ಬಂದಿಲ್ಲ. ಮಕ್ಕಳ ರಜೆಯ ಮೊದಲನೇ ಜರ್ನಿ ಅಂತ ಇದೆ. ಇದಿಷ್ಟು ನಾನು ಕನ್ನಡದಲ್ಲಿ ಕಾಪಿ ಮಾಡ್ತೀನಿ. ಇದಿಷ್ಟೇ ನಾನು ಕಾಪಿ ಮಾಡ್ತೀನಿ. ಈಗ ನಾನು ಚಾಟ್ GPTಯಲ್ಲಿ ಬಂದೆ. ಇಲ್ಲಿ ನಾವೇನು ಕಾಪಿ ಮಾಡಿದ್ದೀವಿ, ಫಸ್ಟ್ ಈ ಟೆಕ್ಸ್ಟ್ ಏನಿದೆ, ಕನ್ನಡ ಟೆಕ್ಸ್ಟ್, ಟೈಟಲ್ ಟೆಕ್ಸ್ಟ್ ಏನಿದೆ ಅದನ್ನು ನಾನು ಪೇಸ್ಟ್ ಮಾಡ್ತೀನಿ. ಮಕ್ಕಳ ರಜೆಯ ಮೊದಲನೇ ಜರ್ನಿ ಅಂತ ಇದೆ. ಇದಿಷ್ಟು ಬರೆದು ಇಂಪ್ರೂವ್ ದ ಫೋಟೋ ಕ್ವಾಲಿಟಿ ಆ್ಯಂಡ್ ಆ್ಯಡ್ ಕನ್ನಡ ಟೆಕ್ಸ್ಟ್ ಅಂತ ಇದೆ. ನಾನು ಇದಿಷ್ಟೇ ಬರೆದುಬಿಡ್ತೀನಿ. ಇನ್ ತಮ್ನೇಲ್ ಅಂತ ಇರಲಿ ಅಷ್ಟೇ. ಇಷ್ಟು ಬರೆದು ನಾನು ಇದು ಏನು ತಮ್ನೇಲ್ ಮಾಡಬೇಕಾಗಿದೆ ಅದರ ಫೋಟೋ ಕೊಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಫೋಟೋ ಆ್ಯಂಡ್ ಫೈಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಡೌನ್ಲೋಡ್ ಮಾಡಿರುವಂಥ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಈಗ ಮಕ್ಕಳ ರಜೆಯ ಮೊದಲನೇ ಜರ್ನಿ ಅಂತ ಏನಿದೆ ಇದು ಆಗಿ ಬರುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗಿ ಬರುತ್ತೆ. ನಾನು ಇಲ್ಲಿ ಸೆಂಡ್ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು ಈ ಫೋಟೋ ಕ್ವಾಲಿಟಿ ಹೇಗಿದೆ. ಈಗ ನಾವು ಎಡಿಟ್ ಮಾಡಿ ತೊಗೊಂಡ್ಮೇಲೆ ಯಾವ ರೀತಿ ಬರುತ್ತೆ ಇದೆ ನೋಡೋಣ. ಸೊ ತುಂಬ ಈಸಿ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ನಿಮ್ಮ ಚಾನಲ್ URL ಏನಿದೆ, ವಿಡಿಯೋ URL ಏನಿದೆ ಅದನ್ನು ಕಾಪಿ ಮಾಡಿ ಯೂಟ್ಯೂಬ್ ತಮ್ನೇಲ್ ಅಂತ ಒಂದು ವೆಬ್ಸೈಟ್ ಇದೆ, ಡೌನ್ಲೋಡರು, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಬಂದು ಚಾಟ್ GPTಯಲ್ಲಿ ಫೋಟೋ ಹಾಕಿ, ಫೋಟೋ ಜೊತೆ ಟೆಕ್ಸ್ಟ್ ಬರೆದು ಅದ್ರ ಮುಂದೆ ಇಂಪ್ರೂವ್ ದ ಫೋಟೋ ಕ್ವಾಲಿಟಿ ಆ್ಯಂಡ್ ಆ್ಯಡ್ ದ ಟೆಕ್ಸ್ಟ್, ಕನ್ನಡ ಟೆಕ್ಸ್ಟ್ ಅಂತ ತಮ್ನೇಲ್ ಅಂತ ಬರೆದ್ಬಿಡಿ ಸಾಕು. ಸೊ ಬರೆದ್ರೆ ನೀವು ನೋಡ್ಬೋದು ಒಂದು 5-10 ಸೆಕೆಂಡ್ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಒಂದು ಸ್ವಲ್ಪ ಟ್ರಾಫಿಕ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದು 5-10 ಸೆಕೆಂಡ್ ಮೇಲೆ ನಿಮ್ಮ ತಮ್ನೇಲ್ ರೆಡಿಯಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಈ ಫೋಟೋ ಕ್ವಾಲಿಟಿ ನೋಡಿ. ನಾನು ಏನೂ ಮಾಡೇ ಇಲ್ಲ, ನಾನು ಯಾವುದೇ ರೀತಿಯಿಂದ ಫೋಟೋ ರೆಡಿ ಮಾಡಿಲ್ಲ. ಇರೋ ಫೋಟೋನ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಮಕ್ಕಳ ರಜೆ ಮೊದಲನೇ ಜರ್ನಿ ಅಂತ ಹೇಳಿ ಇಲ್ಲಿ ಬಂತು. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ನೀವು ನಿಮ್ಮ ವಿಡಿಯೋಗೆ ಇದನ್ನು ಸೆಟ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಸೆಟ್ ಮಾಡಿಬಿಡ್ತೀನಿ. ಅಪ್ಲೋಡ್ ಫೈಲ್ ಮೇಲೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಒಂದು ಸ್ವಲ್ಪ ಹೆಸರು ಚೇಂಜ್ ಮಾಡ್ತೀನಿ. ನಾವು ಕೊಟ್ಟಿರೋ ಟೆಕ್ಸ್ಟನ್ನೇ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡೋಣ, ಓಪನ್. ಇಲ್ಲಿ ನೋಡಿ, ಈಗ ಈ ರೀತಿ ಇತ್ತು, ಈಗ ಈ ರೀತಿ ಬಂತು. ಸೊ ಈ ರೀತಿ ನೀವು ತಮ್ನೇಲ್ ಮಾಡ್ಬೋದು. ಈಸಿ ಇದೆ, ಯಾವುದೇ ರೀತಿಯಿಂದ ಎಡಿಟಿಂಗ್ ಇದು ಏನು ಬರಲ್ಲ ಅಂದರೂ ಕೂಡ ಈ ರೀತಿ ನೀವು ತಮ್ನೇಲ್ ರೆಡಿ ಮಾಡ್ಬೋದು. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಬಂತು ಅನ್ನೋದು. ಡೌನ್ಲೋಡಲ್ಲಿ ಹೋದರೆ ಇದು ನಾವು ಡೌನ್ಲೋಡ್ ಮಾಡಿರುವಂಥ ಫೋಟೋ. ಆಮೇಲೆ ಇದನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಇಂಪ್ರೂವ್ ಮಾಡಿದ್ದೀವಿ, ಕ್ವಾಲಿಟಿಯಲ್ಲಿ ಇಂಪ್ರೂವ್ ಬಂತು. ಇಲ್ಲಿ ತೋರಿಸ್ತೀನಿ ನಿಮಗೆ, ಅದೇ ತಮ್ನೇಲ್ ಈ ರೀತಿ ಆಗಿ ಬಂತು. ಇಲ್ಲಿ ನೋಡ್ಬೋದು, ಇದು ಆ್ಯಂಡ್ ಇದು ಇಲ್ಲಿ ನೋಡ್ಬೋದು. ನೀವು ಸ್ವಲ್ಪ ಚಿಕ್ಕದು ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು. ಸೊ ಇವ್ರ ಫೋಟೋ ಏನಿತ್ತು ಆಲ್ರೆಡಿ ಅವ್ರ ಚಾನಲ್ ಮೇಲೆ ಹಾಕಿರೋ ವಿಡಿಯೋದಿಂದನೇ ಫೋಟೋ ತೊಗೊಂಡ್ಬಿಟ್ಟು ಈ ರೀತಿ ನಾವು ಒಂದು ತಮ್ನೇಲ್ ರೆಡಿ ಮಾಡಿದ್ದೀವಿ. ಸೊ ಆರಾಮಾಗಿ ನೀವು ತಮ್ನೇಲ್ ಅನ್ನೋದು ತುಂಬ ಮುಖ್ಯ ಪಾರ್ಟ್ ಆಗಿದೆ ಚಾನಲ್ ಮೇಲೆ ವ್ಯೂಸ್ ಬರೋದಕ್ಕೆ. ಇದು ನೀವು ಅರ್ಥ ಮಾಡ್ಕೊಂಡು ಈ ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ತರ್ಬೋದು, ಚಾನಲ್ ಗ್ರೋ ಮಾಡ್ಕೋಬೋದು. ಇಲ್ಲ ಅಂದರೆ 50-60 ವ್ಯೂಸ್ ಮೇಲೆ ವಿಡಿಯೋ ನಿಂತು ಹೋಗುತ್ತೆ, ವಿಡಿಯೋನೇ ಓಡೋದಿಲ್ಲ. ಸೊ ಹಂಗಾಗಿ ತಮ್ನೇಲ್ ಮೇಲೆ ಫೋಕಸ್ ಮಾಡಿ. ಇದ್ರ ಮೇಲೆ ಇದು ಏನಾದರೂ ನಿಮ್ಗೆ ಕ್ಲಿಯರ್ ಆಗಿಲ್ಲ, ಈ ಟಾಪಿಕ್ ನಿಮಗೆ ಕ್ಲಿಯರ್ ಆಗಿಲ್ಲ, ಇನ್ನೊಂದು ವಿಡಿಯೋ ಮಾಡಿ ಮೊಬೈಲಲ್ಲಿ ತೋರಿಸಿ ಅಂತ ಹೇಳಿದರೆ ನಾನು ಅದನ್ನು ಮೊಬೈಲಲ್ಲಿ ಮಾಡಿ ತೋರಿಸ್ತೀನಿ. ಸೊ ನೀವು ಕ್ರೋಮ್ ಬ್ರೌಸರಲ್ಲಿ ಇದು ಮಾಡ್ಬೋದು. ಆಗಿಲ್ಲ ಅಂದರೆ ನಂಗೆ ಕೇಳಿ, ಬೇಕು ಅಂದರೆ ನಾನು ಇದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ ಸ್ನೇಹಿತರೆ.